ನಮಸ್ಕಾರ ಬೆಂಗಳೂರು, ಎಲ್ಲರೂ ಸಕ್ಕತ್ತಾಗಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಬಿಕಾಸ್ ಟೆರೆಸ್ ಮೇಲೆ ಬಂದಿದ್ದೀನಿ. ಏನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೋದು. ಈ ವ್ಲಾಗ್ ಮಾತ್ರ ಕ್ರೇಜಿ ಆಗಿರುತ್ತೆ ಬಿಕಾಸ್ ನನ್ನ ಲೈಫಲ್ಲೂ ಅಂದ್ಕೊಂಡಿರಲಿಲ್ಲ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ. ಇಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನನ್ನ ಟೋಪಿ ನೋಡಿದ್ರೆ RCB ಮ್ಯಾಚ್ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾಯಿದ್ದೀನಿ. ಸೊ ಏನೆಲ್ಲ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ, ಇನ್ ಡೀಟೇಲ್ ವೀಡಿಯೋ ತೋರ್ಸೋಕ್ಕೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಎಷ್ಟು ನಿಮಿಷ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ ಡೀಟೇಲ್ ವೀಡಿಯೋ ನಿಮಗೋಸ್ಕರ ಹಾಕೋಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ಫೈನಲಿ ಹೋಗ್ತಾಯಿದ್ದೀವಿ. 5 ಜನ ಹೋಗಬೇಕಾಗಿತ್ತು, ಇವಾಗ 4 ಜನ ಹೋಗ್ತಾಯಿದ್ದೀವಿ ಬಿಕಾಸ್ ಒಂದು ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಯಾರ್ಯಾರು ಆಲ್ರೆಡಿ ನೋಡಿ ಒಂದು ಆಟೋಲಿ ಇವರು ಹೋಗ್ತಾ ಇದ್ದಾರೆ. ಬೈ ಮೀಟ್ ಯು ದೇರ್. ಬೈ. ಸೊ ಇವಾಗ ನಾವು ಮತ್ತು ಇವ್ರು ಹೋಗ್ಬೇಕು. ಸೊ ಹೋಗೋಣ. ಸೊ ನಮ್ಮದು ಆಟೋ ಬಂದಿದೆ. ಬೈ. ಇವಾಗ ನ್ಯಾಷನಲ್ ಕಾಲೇಜ್ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿಂದ ಮೆಟ್ರೋಗೆ ಹೋಗಿ ಅಲ್ಲಿಂದ ಸ್ಟೇಡಿಯಂ ಹತ್ರ ಹೋಗೋ ಪ್ಲ್ಯಾನ್ ಇವಾಗ. ಸೊ ನೋಡಿ ಆಟೋಲ್ಲಿ ಬಂದ್ವಿ. ಆಯಿತು, ಇವಾಗ ಇದು ಆಟೋ ಕತೆ ಆಯಿತು. ಸೊ ಈಗ ನಾವು ಮೆಟ್ರೋಲ್ಲಿ ಹೋಗ್ತಾಯಿದ್ದೀವಿ. ಪರ್ ಪರ್ಸನ್ 40 ರೂಪೀಸ್ ಬಿದ್ದಿದೆ. ಯಾಕಂದರೆ ಇಲ್ಲಿಂದ ಹೋಗೋಕ್ಕೆ ಸ್ವಲ್ಪ ಟ್ರಾಫಿಕ್ಸ್ ಎಲ್ಲ ಇರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಮೆಟ್ರೋಲ್ಲಿ ಹೋಗ್ತಿರೋದು, ಬೇರೆ ಏನೂ ಅಲ್ಲ. ಇವಾಗ ನೋಡಿ ನಮ್ಮ ಮೆಟ್ಲು ಹತ್ತು ಬರೋಕ್ಕೆ ಸಾಕಾಗೋಯ್ತು. ಮೆಟ್ರೋ ಬಂದಿದೆ. ಓ ಮೈ ಗಾಡ್, ರಶ್ ನೋಡು ಅಪ್ಪ. ನೋಡಿ ಗೈಸ್, ಯಪ್ಪ RCB ಇದೆ ತಾಂಡವ. ಸೊ ನನ್ನ ಹತ್ರ ಜರ್ಸಿ ಸ್ವಲ್ಪ ಇರಲಿಲ್ಲ, ಅದಕ್ಕಾಗಿ ನಾನು ಹ್ಯಾಟ್ ಮೇಲೆ ಬರ್ಸ್ಕೊಂಡಿದ್ದೀನಿ. ನಾನೇ ಬರೆದಿದ್ದೀನಿ ಸಾರಿ. ನಾನು ನೆಕ್ಸ್ಟು ಸ್ಟೇಡಿಯಂ ಹತ್ರ ಹೋಗೋಕ್ಕೆ ಇನ್ನೂ 2 ನಿಮಿಷ ಟೈಮ್ ಇದೆ. ಬಟ್ ಇಲ್ಲಿ ನೋಡಿ, ಜಸ್ಟ್ ನೋಡಿ ಎಷ್ಟು ಜನ ಆ ಕಡೆಯೂ ಸ್ವಲ್ಪ ಇದ್ದಾರೆ. ಎಲ್ಲ ಮ್ಯಾಚ್ ನೋಡೋಕ್ಕೆ ಬಂದಿರೋದು. ಸೊ ನಾವು ಅದಕ್ಕೆ ಬಂದಿರೋದು. ಬಟ್ ಇಷ್ಟಿದೆ ಕತೆ. ಇವಾಗ ಏನು ಮಾತಾಡ್ಸಿ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಇಲ್ಲಿ ನಮಗೆ RCB ಮ್ಯಾನೇಜ್ಮೆಂಟ್ ಅವ್ರು ಸಿಕ್ಕಿದ್ರು. ಅವರು ಡೀಲಿಂಗ್ ಏನೋ ಮಾಡ್ತಿದ್ರು CSK ಮತ್ತು ನೆಕ್ಸ್ಟ್ ಮ್ಯಾಚ್ಗೆ. ಬಟ್ ಆದರೆ ನನಗೆ ಮಾತಾಡೋಕ್ಕೆ ಸ್ವಲ್ಪ ಭಯ, ಯಾಕೆಂದರೆ ಗೊತ್ತಿಲ್ಲ ಏನಂತಾರೋ ಏನೋ. ಆಮೇಲೆ ಸ್ವಲ್ಪ ದೊಡ್ಡವರಿದ್ದರು, ಅದಕ್ಕೆ ಮಾತಾಡೋಕ್ಕೆ ಹೋಗಿಲ್ಲ. ಅದು ಹೇಳ್ತಾಯಿದ್ರು ಇವಳು. ನೋಡಿ ಎಷ್ಟೊಂದು ಜನ RCB ಅವರೇ ಇದ್ದಾರೆ. ಹಾಯ್ ಬ್ರೋ, ಗೆಲ್ಲುತ್ತಾ? ನಮ್ಮದೇ ಪಕ್ಕ. ಸೊ ಎಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್ ನಂಬ್ತಿರೋ ಬಿಡ್ತೀರೋ, ರಶ್ ನೋಡಿದ್ರೆ ಸೈಕ್ ಆಗಿಬಿಡ್ತೀರ ನೋಡಿ. ಯಪ್ಪ ಗುರು, ಏನು ಗುರು ಇದು? ಜರ್ಸಿ ಮೇಯ್ನ್ ಎಲ್ಲ ಕಾಯ್ತಾ ಇರೋದು. ಸೊ ನಂದು ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಜರ್ಸಿಗೆ ಮೇಯ್ನ್ ಒದ್ದಾಡ್ತಿರೋದು. ಲಾಠಿ ಚಾರ್ಜ್ ಎಲ್ಲ ಮಾಡೋಷ್ಟು ರೇಂಜ್ ಕ್ರೇಜಿ. ಜೈ RCB, ಜೈ. ಬರ ನನ್ನ ಕೈಲಿ ಆಗ್ತಿಲ್ಲ ಗುರು. ಯಪ್ಪ ಈ ರೇಂಜ್ಗೆ ನೋಡಿ. ಬೇಡ ಇರೋ ಟೋಪಿನೇ ಬೇಡ ಬಿಡು. ಆಲ್ರೆಡಿ ಟೋಪಿ ಬರ್ಕೊಂಬಂದಿದ್ದೀನಿ, ಮತ್ತೆ ಟೋಪಿ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ತೆಗೆದುಬಿಡ್ತೀನಿ. ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬಂದರು ನೋಡಿ ನಮ್ಮ ಟೀಮ್. ಮಾರೋರ್ಗೆ ಮಾತ್ರ ಫುಲ್ ಹಬ್ಬಾನೆ ಅಂತ ಹೇಳ್ಬೋದು. ಬಿಕಾಸ್ RCB ಟೀಮ್ ಹಂಗೆ ಕ್ರಿಯೇಟ್ ಮಾಡಿದ್ದಾರೆ, ವೈಬ್ಸು ಮತ್ತು ಫ್ಯಾನ್ಸು ಬೇಸ್. ಸೊ ಈ ವ್ಲಾಗ್ ಫುಲ್ ನೋಡಿ, ಯಾವುದನ್ನು ಸ್ಕಿಪ್ ಮಾಡಲೇಬೇಡಿ ಬಿಕಾಸ್ ನನ್ನ ಸ್ಪೆಷಲ್ ವಿಡಿಯೋ ಆಗಿದ್ದರಿಂದ. ನೋಡಿ ನಮ್ಮ ಸರ್ ಬಂದಿದ್ದಾರೆ. ಸರ್ ನಮಸ್ಕಾರ. ಹ್ಯಾಂಡ್ ಶೇಕ್ ಆಗ್ತಿರ್ಬೋದು ಬಿಕಾಸ್ ಅಷ್ಟು ಜನ ನೋಡಿ ಒಂಥರ ಏನೋ ಆಗ್ಬಿಟ್ಟಿದೆ. ಬಟ್ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೆ, ಬಟ್ ಅದು ಬಿಡಲ್ಲ ಅಂತ ಅನಿಸ್ಬಿಡ್ತು. ಯಾಕೆ ಸುಮ್ಮನೆ ಅಲ್ಲಿ ಕೊಡಬೇಕು ಅಂತ, ಅದಕ್ಕೆ ಅದನ್ನು ತೊಗೊಂಡಿಲ್ಲ. ಮೈಕು ಬಿಚ್ಚಿಬಿಟ್ಟಿದ್ದೀನಿ ಬಿಕಾಸ್ ನಿಮ್ಗೆ ಆ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡಿಸ್ಲೇಬೇಕು ಅಂತ. ಮೈಕು ಹಾಕ್ಕೊಂಡಿಲ್ಲ, ಏನು ಹಾಕ್ಕೊಂಡಿಲ್ಲ. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಅದು ಗೊತ್ತಿಲ್ಲ. ಈ ಥರ ಇದೆ ಕತೆ. ನೋಡಿ ನೀವೇ ನೋಡ್ತಿರ್ಬೋದು. ಇದನ್ನು ತೊಗೊಂಡಿದ್ದೀನಿ, ಈ ಥರ ತಲೆಗೆ ಹಾಕ್ಕೊಳ್ಳೋದು, ಏರ್ ಬ್ಯಾಂಡ್ ಥರದ್ದು. ಬಟ್ ಇದೊಂಥರ ಯೂನಿಕ್ ಆಗಿದೆ. ಎಲ್ಲರೂ ಟಿ ಶರ್ಟು ಮತ್ತು ಕ್ಯಾಪ್ಸ್ ಎಲ್ಲ ಹಾಕಿರ್ತಾರೆ, ಬಟ್ ನಾನು ಇದೊಂಥರ ಹಾಕೋಣ ಅಂತ. ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಕ್ಯಾಪ್ ಇದೆ. ಡ್ರೆಸ್ಗೆ ಈ ಡ್ರೆಸ್ಗೆ ನಾನು ಶೇಕಲ್ಲಿ ಸತ್ತೇ ಹೋಗ್ಬಿಡ್ತೀನಿ. ಸೊ ಇದಿದೆ,
ಹಾಕೊಂಡು ನೋಡೋಣ. ಆಲ್ರೆಡಿ ಕೂಗ್ತಾ ಇದ್ದಾರೆ ಗೈಸ್. ಸೊ ನಾನು ಇದನ್ನ ಹಾಕ್ಕೊಂಡಿದ್ದೀನಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ತಲೆ ಆಲ್ರೆಡಿ ಸ್ವೆಟ್ಟಾಗಿ ಹೋಗಿದೆ ಈ ಟೋಪಿಯಿಂದ. ಸೊ ಹಾಕೊಳ್ಳೋ ಬದಲು ಇದ್ರ ಮೇಲೆ ಹಾಕೊಂಡಿದ್ದೀನಿ, ಬಿಕಾಸ್ ವೈಟಿಗೆ ಒಂಥರ ಕಾಣಿಸ್ತೀನಿ ಅಂತ. ಗೈಸ್ RCB ಗೈಸ್, ಅಷ್ಟೇ RCB ಅಷ್ಟೇ, ಎಮೋಷನ್. ಯೋಚನೆ ಮಾಡಿ ಈ ಥರ ಬ್ಯಾಗೆಲ್ಲ ತರಲಿಕ್ಕೆ ಹೋಗ್ಬೇಡಿ. ಹಾಂ ಇದೇ ಇಡಲೇಬೇಕಂತೆ. ಸೊ ಆ ಥರ ಬ್ಯಾಗೇ ತರಕ್ಕೆ ಹೋಗ್ಬೇಡಿ, ಬಿಕಾಸ್ ಅಲ್ಲಿ ಇಡ್ಸ್ಬೇಕಾಗುತ್ತೆ. ಏನೂ ಇಲ್ಲ, ಬರೀ ಕೈಲಿ ಹೋಗು, ಬರೀ ಕೈಲಿ ಬಾ ಅಷ್ಟೇ. ಫೋನ್ ಇದೆ ಅಷ್ಟೇ, ಮೈಗೂ ಇಲ್ಲ ಅದರಲ್ಲಿ, ಮೈಗೂ ಕೊಟ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಬ್ಯಾಗು ಏನೂ ತಗೊಳಕ್ಕೆ ಹೋಗ್ಬೇಡಿ. ಅವ್ರು ಹೇಳಿದ್ದ, ನಾನು ಹೇಳಿದ್ದು ಹೇಳ್ತಾ ಇದ್ದೀನಿ. ಫುಡ್ ಕೋರ್ಟ್ಸ್ ಇದೆ ನೋಡಿ, ಎಲ್ಲ ತೆಗಿಬೋದೋ ಇಲ್ವೋ ಅದು ಗೊತ್ತಿಲ್ಲ, ತೆಕ್ಕೊಂಡು ಕೂತಿದ್ದೀನಿ. ಇದೆಲ್ಲ ನೋಡಿ, ನೀವು ನೋಡಿರಲಿಲ್ಲ, ಸೊ ನೋಡಿ. ಓ ಮೈ ಗಾಡ್, ಒಂದು ರೌಂಡ್ ಸುಮ್ಮನೆ ಅಲ್ಲಿ ತನಕ ಹೋಗಿ ಬರೋಣ ಬನ್ನಿ. ಏನೇನಿದೆ ನೀವೇ ನೋಡಿ. ಸೊ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ, ಈ ಥರ ಇದೆ ಅರೇಂಜ್ಮೆಂಟ್ಸು ಅಂತ. ಫುಡ್ ಕೋರ್ಟ್ ಇರುತ್ತೆ ಅಂತ ಗೊತ್ತು, ಬಟ್ ಈ ಲೆವೆಲ್ಗೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಹಾಗೆ ರೇಟ್ ಕೂಡ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ. ಆಮೇಲೆ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಅಲ್ಲೇ ಹಾಕಿದಾರಲ್ಲ ವೆಜ್ ಸ್ಯಾಂಡ್ವಿಚ್ 100 ರೂಪಾಯಿ ಅಂತೆ. ಓ ಮೈ ಗಾಡ್, ಎಲ್ಲ 100 ರೂಪಾಯಿ ಮೇಲೆ ಇದೆ. ಅನ್ಟೋಲ್ಡ್ ಸ್ಟೋರಿ. ಇಲ್ಲೇ ಬಂದು ನೀರು ಕುಡಿಬೇಕು, ಅದು ಗೇಟ್ ಹತ್ರ ಇದೆ. ನಾವು ಎಲ್ಲಿ ಇರ್ತೀವೋ ಇಲ್ಲಿಂದ ಹುಡ್ಕೊಂಬಂದು ಇಲ್ಲಿ ಕುಡಿಬೇಕು. ಸೊ ನೀರೆಲ್ಲೂ ಸಿಗೋಲ್ಲ, ವಾಟರ್ ಬಾಟ್ಲು ತರಂಗಿಲ್ಲ, ಏನೂ ಇಲ್ಲ. ಬ್ರೋ ವೈ ಕಾಯಿನ್ ಇಸ್ ನಾಟ್ ಓಕೆ, ಥ್ಯಾಂಕ್ ಯು. ಸೊ ಕೇಳಿದ್ರೆ ಏನೂ ಹೇಳಿಲ್ಲ, ಗೊತ್ತಿಲ್ಲ. ರೇಟ್ ಬಂದ್ಬಿಡ್ತು ಗುರು. ಬೆಲ್ಟ್ ಚೆಕ್ ಮಾಡಿದ್ದು. ಉಯ್, ಇಲ್ಲಿಂದನೇ ಬರೋದು ನೋಡಿ ಗುರು. ಹೋಗೋಣ ಬಲಿ ಬೇಗ. ಮೈ ಗಾಡ್, ವಾಟ್ ಅ ವರ್ಲ್ಡ್ ಬ್ರೋ. ಮೈ ತುಂಬ ಅಂತ ಇದೆ. ಗಾಡ್, ನಮ್ಮ ಸೀಟು ಇಲ್ಲಿದೆ, ನನಗೆ ಮೈ ಜುಮ್ ಅಂತಿದೆ. ಸೊ ಯಾರು ತುಳಿಬೇಡಿ, RCB ಮ್ಯಾಚ್ ಅಷ್ಟೇ ಎತ್ಕೋ. ಸೊ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ, ನಾವು ಇದನ್ನೇ ರೀಯೂಸ್ ಮಾಡೋದು ಅಷ್ಟೇ. ಸದ್ಬಿಡಿ. ಇದು ನೋಡಿ ಗುರು, ನಮ್ಮ KL ರಾಹುಲ್ ಅಲ್ಲೇ ಇದ್ದಾರೆ ನೋಡಿ. ನಾನು ಚಿಕ್ಕದಾಗಿ ಕಾಣಿಸುತ್ತೆ ಅನ್ಕೊಂಡೆ, ಬಟ್ ಈ ಥರ ವೈಬು ಎಲ್ಲೂ ಇಲ್ಲ. ಸಕ್ಕತ್ತಾಗಿದೆ. ಡ್ಯಾಮ್ ಮಸ್ತು. ವೈಬ್ ನೋಡಿ ಗುರು, ಸೀಟೆಲ್ಲ ಹೆಂಗಿದೆ ನೋಡಿ. ಸೀಟ್ ಅನ್ನೋಕ್ಕಿಂತ ಒಂದು ಕಟ್ಟೆ ಅನ್ಕೊಂಬಿಡಿ, ಕಟ್ಟೆ ಮೇಲೆ ಕೂತಿದ್ದೀವಿ ಬಿಕಾಸ್ ಆಫ್ ಯು. ಕಾಪಿ ರೈಟ್ ಏನಾಗುತ್ತೋ ಗೊತ್ತಿಲ್ಲ, ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಿದೆ, ಅದರಲ್ಲೂ ನಾನು ಕವರ್ ಮಾಡ್ತಾ ಇದ್ದೀನಿ ಮಾತಾಡೋಕ್ಕೋಸ್ಕರ. ಸೂಪರ್ ಸೂಪರ್ ಬಂದ್ರು. Captain Axel Petek, Delhi Capitals.
ಅಡ್ವರ್ಟೈಸ್ಮೆಂಟ್ ಹಾಕಿದ್ರಲ್ಲ ಅವಾಗ ಹೆಂಗಿರುತ್ತೆ ಇಲ್ಲಿ ನೋಡಿ. ಸೊ ಅದು ರೇಟ್ ಕೇಳಿದ್ರೆ ಭಯ ಆಗೋಗುತ್ತೆ. 200 ರೂಪಾಯಿ, 200 ರುಪೀಸ್, ಅದು ಇಷ್ಟೇ ಇದೆ. ಕೊಡಲೇಬೇಕು, ಬಂದಿದ್ದೀವಿ ಅಂದರೆ ಕೊಡಲೇಬೇಕು. ಇವ್ರಿಗೆಲ್ಲ ಸಂಬಳ ಮಾಡೋದು ಬೇಡವಾ? ಅದೇ ಎಲ್ಲ ಸಂಬಳ ಬೇಕು ಅಂದರೆ ನಾವು ಇಲ್ಲಿ ಖರ್ಚು ಮಾಡಬೇಕು ಅಷ್ಟೇ. ಒಳಗೆಲ್ಲೂ ನೀರು ಸಿಗಲ್ಲ, ಅದಕ್ಕೆ ಇಲ್ಲೇ ನೀರು ಎತ್ಕೊಂಡು ಹೋಗ್ತೀವಿ. ಒಳಗೇನು ನೀರು ಸಿಗೋದೇ ಇಲ್ಲ. ಅದು ಜ್ಯೂಸು 60 ರೂಪಾಯಿ ಅಂತೆ, ಅದು ಸ್ಪ್ರೈಟು ಅದು ಇಷ್ಟು. ಅದಕ್ಕೆ ನೀರು ಇಲ್ಲೇ ತೊಗೊಂಡೋಗ್ಬೇಡ ಅಂತ ತೊಗೊಂಡೋಗ್ತಾ ಇದ್ದೀವಿ. ಲಾಸ್ಟ್ ಬಾಲು ಚೆನ್ನಾಗಿ ಆಡಿದ್ರೆ ಸಾಕು. ಎಲ್ಲ ಕೈ ನಡುಕ್ತದೆ ನೋಡಿ, ಹೆಂಗೆ ನಡುಕ್ತದೆ ಅಂದರೆ ಎಲ್ಲರೂ ಟೆನ್ಷನಲ್ಲಿದ್ದಾರೆ. ದಾಗ್ RCB ಬ್ರೇಕಲ್ಲಿ ಏನೇನು ಮಾಡ್ತಾರೆ ಅಂದರೆ ಇದು ಅನ್ಸೀನ್ ಇದೆಲ್ಲ ತೋರಿಸಿರಲ್ಲ ಜಿಯೋ ಹಾಟ್‌ಸ್ಟಾರಲ್ಲಿ. ಸೊ ನೋಡಿಬಿಡಿ ಏನೇನು ಮಾಡ್ತಿದ್ದಾರೆ. ಸೊ ಈ ಥರ ಇದೆ ಗ್ರೌಂಡ್ ಸೆಟಪ್ ಫಾರ್ DC ಬ್ಯಾಟಿಂಗ್. How's the match? Very good, sir. Takapore. Say RCB. B, Josh. No. RCB. Say RCB. RCB. Say RCB. RCB. How is your Josh? Josh is high, sir. Nice. Isala. Chippu. ಸೊ ಇವಾಗ RCB ಬೌಲಿಂಗ್ ಮಾಡ್ತಾರೆ, DC ಬ್ಯಾಟಿಂಗ್ ಮಾಡ್ತಿದ್ದೆ. ನೀವೇ ಮೊಬೈಲಲ್ಲಿ ನೋಡ್ತಿರ್ಬೋದು ನೋಡಿ. ಓ ಕ್ಲೋಸ್ ಗುರು, ಕ್ಲೋಸ್ ಔಟು. So 18 runs, 18 balls. ಆಡ್ತಾರಾ? ಅದೇ ಆರಾಮಾಗಿ ಅವು ವಿನ್ ಆಗ್ಬಿಡ್ತಾರೆ DC ಅವರು. ಅಯ್ಯೋ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲಾಸ್ಟು ಅಷ್ಟೇ, ಹೋದ್ರು.
ಇದ್ದಿದ್ರೆ ಮಾತ್ರ ಹೆಂಗೆ ಕಿರ್ಚೋರು ಅಂದರೆ ಹಂಗೆ ಕಿರ್ಚೋರು. ಬಟ್ ಮ್ಯಾಚ್ ಹೋಯ್ತು. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಇದೆ, ಮ್ಯಾಚ್ ಇದೆ ಗುರು. ನನ್ನ ವಾಯ್ಸ್ ಕೂಡ ಹೋಯ್ತು, ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಇರುತ್ತೆ. ಫುಡ್ ಕೊಟ್ಟು ನೋಡಿ, ಇವಾಗ ಒಂದಷ್ಟು ಜನ ಹೋಗ್ತಾ ಇದ್ದಾರೆ, ಒಂದಷ್ಟು ಜನ ಇನ್ನೂ ತೊಗೊತಾ ಇದ್ದಾರೆ ನೋಡಿ. ಅಲ್ಲಿ ನಾವು ಒಂದು ಜ್ಯೂಸ್ ತೊಗೊಂಡಿದ್ದೀವಿ, ಬಿಕಾಸ್ ತಣ್ಣಗಿರ್ಬೇಕು ಅಂತ. RCB ಫಾರ್ ಎವರ್ ಅಷ್ಟೇ. ಇಲ್ಲ ಗುರು, ಹೆವಿ ಚೆಕಿಂಗು ನೋಡಿ. ಅಲ್ಲಿ ಮೇಲಿಂದ ಒಂದು, ಇಲ್ಲಿಂದ ಒಂದು, ಸೊ ಹೆವಿ ಸೆಕ್ಯೂರಿಟೀಸ್ ಇದೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ, ಹೇಗಿತ್ತು? ಸ್ಟಾರ್ಟಿಂಗ್ ಫುಲ್ ಸಕ್ಕತ್ತಾಗಿತ್ತು, ಒಳ್ಳೆ ವೈಬ್ಸ್ ಎಲ್ಲ ಇತ್ತು. ಎಂಡಿಂಗ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ, ಬಟ್ ಸ್ಟಿಲ್ ವಿ ಸಪೋರ್ಟ್ RCB. ಹೇಗಿತ್ತು? ಅದು ನಮ್ಗೆ ಅಭ್ಯಾಸ ಆಗಿದೆ. ಫುಲ್ ಸಹಿ ಆಗ್ಬಿಟ್ಟಿದ್ದಾರೆ ನೋಡಿ ಗೈಸ್. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹೊರಟ್ರು. ಹೊಚ್ಕೆದ್ಬಿಟ್ಟಿದ್ದಾರೆ ಅಪ್ಪ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಚೆನ್ನಾಗೇ ಇತ್ತು ಅಷ್ಟೇ.